ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಕಾಯಿನನು ದೇವರ ಸನ್ನಿಧಾನದಿಂದ ದೂರ ಹೋಗಿದ್ದರಿಂದ ಇನ್ನೂ ಏನೆಲ್ಲ ಕಾರ್ಯಗಳು ನಡೀತದೆ ಅನ್ನೋದನ್ನು ನಾವು ಈ ದಿನವೂ ಸಹ ನಾವು ಧ್ಯಾನ ಮಾಡೋಣ. ಅವನ ಮಕ್ಕಳಲ್ಲಿ ಒಬ್ಬನು ಕೊಲೆಗಾರನಾಗ್ತಾನೆ, ಇನ್ನೊಬ್ಬನು ಅನೇಕ ಹೆಂಡತಿಯರನ್ನ ಮದುವೆ ಮಾಡಿಕೊಳ್ಳುವಂಥ ಒಂದು ಪದ್ಧತಿಯನ್ನು ತರ್ತಾನೆ. ರಾಕ್ ಮ್ಯೂಸಿಕಲ್ಲಿ ಉತ್ಪತ್ತಿ ಮಾಡ್ತಾನೆ. ದೇವರ ಹಾಡುಗಳನ್ನು ಕೇಳಿಸಿಕೊಳ್ಳದೆ ಲೋಕದ ಹಾಡುಗಳಲ್ಲಿ ಆನಂದ ಪಡುವಂಥ ಮಕ್ಕಳಾಗಿ ಸಂತತಿಗಳಾಗಿಬಿಡ್ತಾರೆ. ದೇವರಿಂದ ದೂರ ಹೋಗುವಂಥ ತಂದೆ ತಾಯಿಗಳ ವಂಶಕ್ಕೆ ಇದೇ ಗತಿ ಆಗಬಹುದು. ನಾವು ನಿನ್ನೆ ದಿನ 17ರಿಂದ 22ನೇ ವಚನದವರೆಗೂ ನಾವು ನೋಡಿದ್ವಲ್ಲ, ಅದರ ಇನ್ನೂ ಸ್ವಲ್ಪ ಆಳವಾದಂಥ ಅರ್ಥ ಈ ಒಂದು 4ನೇ ಒಂದು ದಿನದಲ್ಲಿ ತಾರೀಕಿನಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ. ದೇವರ ಸನ್ನಿಧಾನದಿಂದ ತಂದೆ ತಾಯಿಗಳು ಮುಖ್ಯವಾಗಿ ನೀವು ತೀರ್ಮಾನ ಮಾಡಬೇಕು. ದೇವರ ಸನ್ನಿಧಾನ ನಿಮ್ಮ ಮನೇಲಿರಬೇಕು. ದೇವರ ಸನ್ನಿಧಾನಕ್ಕೆ ಮನೆಯವರು ಎಲ್ಲರೂ ಹೋಗ್ಬೇಕು. ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ವಾರಕ್ಕೂ ಒಂದು ಸಾರಿ ದೇವರ ಮಕ್ಕಳೆಲ್ಲ ಕುಟುಂಬವಾಗಿ ದೇವರ ಆಲಯಕ್ಕೆ ಹೋಗಬೇಕಾದದ್ದು ಭಾಳ ಪ್ರಾಮುಖ್ಯ. ಅನೇಕರು ದೇವರ ಆಲಯವನ್ನು ಪ್ರಾಕ್ಟೀಸ್ ಮಾಡಲ್ಲ. ಕಡೆಗೆ ಮಕ್ಕಳು ದೊಡ್ಡವರಾದಾಗ, ದೇವರಿಂದ ದೂರ ಹೋದಾಗ ಅನೇಕರು ಅಳೋದುಂಟು. ಯಾಕಂದರೆ ಸಂಡೇ ಸ್ಕೂಲ್ಗೆ ಮಕ್ಕಳನ್ನ ಕರ್ಕೊಂಡು ಬರೋಕ್ಕೆ, VBSಗೆ ಮಕ್ಕಳನ್ನ ಕಳ್ಸೋಕ್ಕೆ, ದೈವಿಕ ಕ್ಯಾಂಪ್ಗಳಿಗೆ ಮಕ್ಕಳನ್ನು ಕರೆದುಕೊಂಡು ಹೋಗೋಕ್ಕೆ ಅನೇಕರು ಆಗ ಚಿಕ್ಕ ಮಕ್ಕಳು ಬಿಡು ಎಂಬುದಾಗಿ ಹೇಳಿ ಅವ್ರನ್ನ ಬಿಟ್ಟು ಅವ್ರನ್ನ ಚರ್ಚ್ನ ಒಂದು ಜೀವಿತ ಪ್ರಾಕ್ಟೀಸ್ ಮಾಡದೆ, ಮಾತ್ರವಲ್ಲದೆ ಮನೆಗಳಲ್ಲಿ ಬೈಬಲ್ ಓದದೇ ಇರೋದು, ಪ್ರಾರ್ಥನೆ ಮಾಡದೇ ಇರೋದು, ಕುಟುಂಬ ಪ್ರಾರ್ಥನೆಗಳು ಮಾಡದೇ ಇರುವಂಥ ಒಂದು ಪದ್ಧತಿಯನ್ನು, ಮಾತ್ರವಲ್ಲದೆ ಒಂದು ದೈವಿಕ ಸನ್ನಿಧಾನವನ್ನು ಪ್ರಾಕ್ಟೀಸ್ ಮಾಡುವಂಥ ಒಂದು ಪ್ರಾಕ್ಟೀಸ್ ಅನೇಕರಿಗೆ ಇಲ್ಲದೇ ಇರೋದ್ರಿಂದ ಕಡೆಗೆ ದೇವರ ಸನ್ನಿಧಾನದಿಂದ ಅನೇಕ ತಂದೆ ತಾಯಿಗಳು ದೂರ ಹೋಗೋದ್ರಿಂದ ಈ ಎಲ್ಲ ಕಾರ್ಯಗಳು ನಡೀತದೆ. ಪ್ರಿಯ ದೇವರ ಮಕ್ಕಳೇ, ಇವತ್ತು ಒಂದು ತೀರ್ಮಾನ ಮಾಡಿರಿ. ತಂದೆ ತಾಯಿಗಳು, ಒಂದು ವೇಳೆ ನೀವು ಯೇಸು ಸ್ವಾಮಿ ನಂಬದೇ ಹೋದರೆ, ಒಂದು ವೇಳೆ ನೀವು ಯೇಸು ಸ್ವಾಮಿಯನ್ನು ನಂಬಿದ್ದೂ ಸಹ ನಿಮಗೆ ದೇವರ ವಾಕ್ಯವನ್ನು ಓದೋದಕ್ಕೆ, ಪ್ರಾರ್ಥನೆ ಮಾಡೋದಕ್ಕೆ ನಿಮಗೆ ಸಮಯ ಇಲ್ಲದೆ ಹೋದರೆ ನೀವು ಸಮಯ ಮಾಡಿಕೊಳ್ಳ್ರಿ. ಸಮಯ ಎಲ್ಲರಿಗೂ ಇದೆ. ನಾವು ಬೇರೆ ಎಲ್ಲದಕ್ಕೂ ಸಮಯ ಮಾಡ್ಕೊಳ್ತೀವಿ. ಬೈಬಲ್ ಓದೋಕ್ಕೆ, ಪ್ರಾರ್ಥನೆ ಮಾಡಲಿಕ್ಕೆ, ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡು ನಾವು ಕುಟುಂಬವಾಗಿ ಹಾಡುಗಳನ್ನ ಆಡಲಿಕ್ಕೆ, ಆರಾಧನೆ ಮಾಡಲಿಕ್ಕೆ, ದೇವರನ್ನು ಸ್ತುತಿಸಲಿಕ್ಕೆ ಟೈಮ್ ತಗೊಳ್ಬೇಕು. ವಾರಕ್ಕೆ ಒಂದಿನನೋ ಅಥವಾ ತಿಂಗಳಿಗೆ ಒಂದಿನನೋ ಈ ಥರ ನಾವು ಮಕ್ಕಳಿಗೆ ಅದನ್ನು ಪ್ರಾಕ್ಟೀಸ್ ಮಾಡಿಸುವಾಗ ಖಂಡಿತವಾಗಿ ಮಕ್ಕಳು ಬಲಿಷ್ಠವಾದ ಸಂತತಿ ಆಗ್ತಾರೆ. ನಿಮ್ಮ ಮಕ್ಕಳು ನಿಮ್ಮನ್ನು ಕಣ್ಣೀರಿಡಿಸಲ್ಲ. ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ಸಂತೋಷವನ್ನು ತರುವಂಥ ಮಕ್ಕಳಾಗ್ತಾರೆ. ಒಂದು ವೇಳೆ ಆ ಥರ ಇದ್ದೀರಾ, ಭಯಪಡಬೇಡಿ, ನಿರಾಸರಾಗಬೇಡಿ. ಇವತ್ತೊಂದು ತೀರ್ಮಾನ ಮಾಡಿ, ಇಲ್ಲ ನನ್ನ ಕುಟುಂಬದ ಪ್ರಾರ್ಥನೆ ನಾನು ಆರಂಭ ಮಾಡ್ತೀನಿ. ಮಾತ್ರವಲ್ಲದೆ ಕುಟುಂಬದಲ್ಲಿ ನಾನು ಊಟಕ್ಕಿಂತ ಮುಂಚೆ ಸಾಯಂಕಾಲ ಬೈಬಲ್ ಓದಿ ಪ್ರಾರ್ಥನೆ ಮಾಡಿ ಆರಾಧನೆ ಮಾಡ್ತೀನಿ. ಒಂದೊಂದು ಮಗು ಕೈನಲ್ಲಿ ಬೈಬಲ್ ಓದಿಸ್ತೀನಿ, ಪರವಾಗಿಲ್ಲ, ಒಂದು ಅರ್ಧ ಗಂಟೆ ಆದರೂ ಚಿಂತೆ ಇಲ್ಲ, ಆ ಥರ ಮಾಡ್ತೀನಿ ಎಂಬುದಾಗಿ ತೀರ್ಮಾನ ಮಾಡಿ ಭಾನುವಾರಗಳಲ್ಲಿ ಮಕ್ಕಳನ್ನು ಸಭೆಗೆ ನೀವು ಜೊತೆಯಾಗಿ ಕರ್ಕೊಂಬನ್ರಿ. ಒಂದೇ ಸಭೆಗೆ ಹೋಗ್ರಿ, ಒಬ್ಬೊಬ್ಬರು ಒಂದೊಂದು ಸಭೆಗೆ ಹೋಗಬೇಡಿ. ಈ ರೀತಿ ನೀವು ಒಂದೇ ಸಭೆಗೆ ಹೋಗುವಾಗ ಖಂಡಿತವಾಗಿ ದೇವರೇನು ಮಾಡ್ತಾರೆ, ನಿಮ್ಮ ಕುಟುಂಬನ ಆಶೀರ್ವಾದ ಮಾಡ್ತಾರೆ. ನಿಮ್ಮ ಸಂತತಿಯವರೆಗೂ ದೇವರ ದಯೆ ನಿಮ್ಮ ಕುಟುಂಬದ ಮೇಲೆ ಇರುವಂಥದ್ದಾಗಿದೆ. ಆ ರೀತಿಯೇ ಕರ್ತನು ಮಾಡಲಿ. ಆಮೇಲೆ ಪ್ರಾರ್ಥಿಸೋಣ. ನಮ್ಮನ್ನು ಬಾಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಇವತ್ತು ಕಾಯಿನನ ಹಾಗೆ ದೇವರ ಸನ್ನಿಧಾನದಿಂದ ಬಿಟ್ಟು ಅವನು ದೂರ ಹೋಗ್ಬಿಟ್ಟ. ಲೋಕದಲ್ಲಿ ಏನೆಲ್ಲ ಕಂಡುಹಿಡಿಯುವಂಥ ಒಂದು ಕುಟುಂಬವಾಗಿ ಮಾರ್ಪಟ್ಟರು ಸಹ ದೇವರಲ್ಲಿದೆ ಅವರು ನಾಶವಾಗಿಬಿಟ್ರು. ಆ ರೀತಿ ಇರಬಾರ್ದು ಸ್ವಾಮಿ. ಆ ರೀತಿ ನಾವು ಯಾರೂ ಇರಬಾರ್ದು ಸ್ವಾಮಿ. ದೇವರೇ, ಯಾರಾದರೂ ಇವತ್ತು
ಲೌಕಿಕವಾದ ಆಶೆ ಆಕಾಂಕ್ಷೆಗಳಿಂದ ದೂರ ಹೋಗಿದ್ರೆ ನಿನ್ನ ಬಳಿಗೆ ಬರುವಾಗೆ ನೀನು ಕೃಪೆ ಕೊಡು. ನೀನು ಕೈ ಚಾಚಿ ಅವ್ರನ್ನ ಕರೀತಾ ಇದೆಯಾ, ನಿನ್ನ ಪ್ರೀತಿಗೆ ಹೋಗೊಡಲಿಕ್ಕಾಗುತ್ತೆ. ಎಲ್ರಿಗೂ ನೀನು ಕೃಪೆ ಕೊಡು. ಆ ರೀತಿ ನೀವು ಮಾಡ್ತೀರ, ಅದಕ್ಕಾಗಿ ಸ್ತೋತ್ರ, ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಓ ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್